ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನಾಳೆ ತೃತೀಯ ಭಾಷೆ ವಿಷಯದ ಪರೀಕ್ಷೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಗೊಂದಲ ಕೂಡ ಇದೆ. ಈ ಬಾರಿ ತೃತೀಯ ಭಾಷೆ ವಿಷಯಕ್ಕೆ ಅಂಕಗಳನ್ನ ನೀಡೋದಿಲ್ಲ ಅನ್ನೋ ಸುದ್ದಿ ಈಗಾಗಲೇ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ. ಮೊನ್ನೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ತೃತೀಯ ಭಾಷಾ ವಿಷಯವನ್ನ ಒಟ್ಟು ಅಂಕಗಳಿಗೆ ಪರಿಗಣಿಸೋದಿಲ್ಲ, ತೃತೀಯ ಭಾಷಾ ವಿಷಯಕ್ಕೆ ಗ್ರೇಡ್ ಸಿಸ್ಟಮ್ ಅನ್ನ ನಾವು ಮಾಡಿದ್ದೇವೆ ಅಂತೇಳಿ ಹೇಳಿದ್ದಾರೆ. ತೃತೀಯ ಭಾಷೆ ವಿಷಯದಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತೀರೋ ಅದಕ್ಕೆ ABCD ಈ ರೀತಿ ಗ್ರೇಡ್ಗಳನ್ನ ಕೊಡ್ತಾರೆ ಅಂತೇಳಿ ಹೇಳ್ತಿದ್ದಾರೆ. ಆದ್ರೆ ಇದು ಸಂಬಂಧ ನಮ್ಗೆ ಯಾವುದೇ ರೀತಿಯಾದಂತಹ ಸುತ್ತೋಲೆ ಇನ್ನ ಬಂದಿಲ್ಲ, ಸರ್ಕ್ಯುಲರ್ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ಸ್ಪಷ್ಟನೆ ಮಾಡಿದ್ದಾರೆ, ಶಿಕ್ಷಣ ಸಚಿವರು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಆದ್ರೆ ನಮ್ಗೆ ಸರ್ಕ್ಯುಲರ್ ಬಂದಿರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ತೃತೀಯ ಭಾಷೆಗೆ ಸಂಬಂಧಿಸಿದಂತೆ ಗ್ರೇಡ್ನಾದ್ರೂ ಕೊಡ್ಲಿ ಅಥವಾ ಮಾರ್ಕ್ಸ್ ಆದ್ರೂ ಕೊಡ್ಲಿ, ನೀವು ಎರಡಕ್ಕೂ ಕೂಡ ಸಿದ್ಧರಾಗಿರಿ. ಗ್ರೇಡ್ ಆಗಂತ ಹೇಳಿ ಅನ್ಕೊಂಡ್ಬಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ನಿಯಮಗಳು ಬದಲಾಗುತ್ತೆ ಅಂತ ಹೇಳಿ. ಹಾಗಾಗಿ ಎಲ್ರು ಕೂಡ ಗ್ರೇಡ್ ಇದೆ ಅನ್ನೋ ವಿಷಯವನ್ನ ತಲೆಯಿಂದ ತೆಗೆದಾಕಿ, ನೀವು ಮಾಮೂಲಾಗಿ ಮಾರ್ಕ್ಸ್ ಕೊಡೋ ಎಕ್ಸಾಮ್ ಇದ್ರೆ ಎಷ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಓದ್ತಾ ಇದ್ರು ಅದೇ ರೀತಿ ಎಫರ್ಟ್ ಹಾಕಿ ಓದಿ. ಹಾಗೆ ಮತ್ತೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಮಹಾವೀರ ಜಯಂತಿಯ ಪ್ರಯುಕ್ತ ಹಿಂದಿ ಎಕ್ಸಾಮ್ ಮಂಗಳವಾರ ನಡೀತಾ ಇದೆ. ಮಂಗಳವಾರದ ನಂತರ ಬುಧವಾರ ಒಂದು ದಿನ ನಿಮಗೆ ಸೋಷಿಯಲ್ ಸೈನ್ಸ್ ಅನ್ನ ಓದ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ತುಂಬಾ ಕಡಿಮೆ ಸಮಯ ಸಿಕ್ಕಿದೆ ನಿಮಗೆ ಸೋಷಿಯಲ್ ಓದ್ಕೊಳ್ಳೋದಕ್ಕೆ. ಹಾಗಾಗಿ ಎಲ್ರು ಕೂಡ ಸೋಷಿಯಲ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ಹಿಂದಿ ಪರಿಗಣನೆಗಿಲ್ಲ ಅಂದ್ಮೇಲೆ ಉಳಿದಿರ್ತಕ್ಕಂಥ ಕೋರ್ ಸಬ್ಜೆಕ್ಟ್ ಅಲ್ಲಿ ನಾವು ಒಳ್ಳೆ ಮಾರ್ಕ್ಸ್ ತೆಗೆಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸೋಷಿಯಲ್ ಕಡೆ ಹೆಚ್ಚು ಗಮನವನ್ನ ಕೊಟ್ಟು ಓದ್ಕೊಳ್ಳಿ ಅಂತೇಳಿ ಹೇಳ್ತಾ, ಇದ್ರ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ.